ಬಾವ ಬಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದಿದ್ದೀನಿ. ಫಸ್ಟ್ ಸಿಂಗಲ್ಲು ನಾನಂತ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಏಕೆ ಅಂತಂದರೆ ಇದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿ ನಾನು ಕಾಯ್ತಿರೋದು 100% ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಆದರೆ ಡೈರೆಕ್ಷನ್ ವಿಚಾರದಲ್ಲಿ ಸಿಟಿ ಲೈಟ್ಸಿಗೆ ಯಾರು ಅಂದರೆ ನೇಮು ಟೈಟಲ್ ಕಾರ್ಡು ಸಿಟಿ ಲೈಟ್ಸ್ ಅಂತ ಒಂಥರ ನೇಮ್ ಕಾರ್ಡ್ ಯಾವ ಥರ ಇದೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಸಲಗ ಭೀಮಾ ಅಂತ ಡೈರೆಕ್ಟರು ದುನಿಯಾ ವಿಜಯ್ ಕೊಟ್ಟಿರೋವಂಥ ಅಂದರೆ ಆ ಥರ ಟೆಂಪ್ಲೇಟ್ ಮಾಡಿರೋವಂಥ ಕ್ರಿಯೇಷನ್ ಇರೋ ಡೈರೆಕ್ಟರು ಸಿಟಿ ಲೈಟ್ಸು ಸ್ಟೋರಿ ಬರೆದು ಡೈರೆಕ್ಷನ್ ಮಾಡ್ತಿರೋದು ವಿನಯ್ ರಾಜ್ಕುಮಾರ್ ಅವರಿಗೆ. ಅಂದರೆ ನಾನು ಹೇಳಕ್ಕೆ ಹೊಟ್ಟಿರೋದು ಸಲಗ ಭೀಮಾ ಇಂಥ ದೊಡ್ಡ ದೊಡ್ಡ ಫಿಲಮ್ ಇಟ್ಕೊಟ್ಟಿದ್ದಂಥ ದುನಿಯಾ ವಿಜಯ್ ಅವರು ಇದಕ್ಕೆ ಡೈರೆಕ್ಷನ್ ಮಾಡ್ತಿರೋದು. ಸೊ ನಾನು ಅದಕ್ಕೆ ಸಖತ್ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರು 100% ಚರಣ್ ರಾಜ್ ಅವರು ನೆಕ್ಸ್ಟ್ ಲೆವೆಲ್ ಕೊಟ್ಟಿರ್ತಾರೆ ಅಂತ ತುಂಬ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ಇವ್ರ ಕೊಲಾಬ್ರೇಷನಲ್ಲಿ ಸಖತ್ ಇಟ್ಲಿಸ್ಟು ಬೇಜಾನ್ ಸೇರ್ಕೊಂಡ್ಬಿಟ್ಟಿದ್ದಾವೆ. ಆಗಲೇ ಇದು ಆ ರೇಂಜ್ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. IPL ಬಾವ ಗೆಲ್ಸಾದ್ಮೇಲೆ ಈ ಬಾವ ನಮ್ಮನ್ನು ಗೆಲ್ಸುತ್ತಾ ನೋಡೋಣ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೋನ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೋನ. ಸುಮ್ಮನೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡ್ರಪ್ಪ. ಅದೇ ಶೈಲಿ ಸ್ಟಾರ್ಟ್ ಆಗ್ತೈತೆ ಅನ್ಸುತ್ತೆ. ಮೋನಿಶಾ ವಿಜಯ್ ಕುಮಾರ್, ವಿನಯ್ ರಾಜ್ಕುಮಾರ್ ಇದ್ರಲ್ಲಿ ಬೇರೆ ತರ ತೋರಿಸ್ಕೊಂಡಿದ್ದೀನಿ ವಿನಯ್ ರಾಜ್ಕುಮಾರ್ ಅವ್ರನ್ನ. ಒಂದ್ ಕಡೆಯಿಂದ ಎಲ್ಲಾರ್ಗೂ ಕೊಡ್ತೀನಿ. ನೋಡೋಕೆ ಏರಿಯಾದಲ್ಲಿ ನಾನೊಬ್ನೇ ಸುಕ್ಕ ಪಟ್ಟೆ ಕ್ಯಾರೆ ಗಾನ ಕಾಯ ಮಾಮೂಕ ದುಕಾನ್ ಮೇ ಬೈಟು ಚಾಯ ಶಿವಾಜಿ ನಗರ್ ಮೇ ನಲ್ಲಿ ಕಪಾಯ ಬ್ಯಾಟಲ್ಲಿ ಬಿಟ್ರೆ ಹೊಡೆಯೋದೇ ಶಾಟು. ನೆನ್ಸ್ಕೊಬೇಕು ಮಕ್ಳ ನೀವು ಹರಿಶ್ಚಂದ್ರ ಘಾಟು. ಟಚ್ ಮಾಡ್ತೀನಿ ಅನ್ನೋದು ಬೇಡ ಮತ್ತಾಟು. ಒಡೆ ಪೈಸಾ ಹಾಕ್ಸ್ತೀನಿ ಕಳ್ಸ್ಕೊಡ್ಲ ಡೇಟ್. ಬಾವಾ 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 ಓಡು 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 ತಿರುಗ್ಬೇಡ ಹಿಂದೆ. ಯಮ್ಮನ್ ನಂಗೆ ಕಾಣಿಸ್ತೀನಿ ಅಣ್ಣಮ್ಮನ್ ಮುಂದೆ. ಯಾಕುಡ್ದೆ ಅಂತ ನಿನ್ಗನ್ಸ್ಬೇಕು ಮುಂದೆ. ಗುಡ್ ಮಾರ್ನಿಂಗ್ ಹೇಳಲ್ಲ ಕಳ್ದೈತೆ ಸಂಡೆ. ತಿಳ್ಕೊಂಡು ಫೈಟ್ ಮಾಡೋ ಅಲ್ಕ ನನ್ ಮಗನೆ. ಬೈಕ್ ಬಂದಿ ಪೊಗಳು ಮಾಡ ಪಾಡ್ಕೋಯ ಮಗನೆ. ಎಂತಂಟೆ ಬರ್ಮಾಡ ಉದ್ರಷ್ಟು ಪಲ್ಲು ಅಮ್ಮಣೆ ಬಂದಾಕ ಪುಲ್ಲು. ನಂಗೆ ನಿಯತ್ ಕಾರ್ ಮನುಷ್ಯರು ಎಪ್ಪುನು ಎಂಗ್ಲಿಕ್ಕೆ ಬೆನ್ನಿಂದೆ ಒಗ್ರಾಗ ಸೂರಿ. ನಿಯತ್ ಕಾಲ ಇಲ್ಲ ಇಲ್ಲಿ ನಂಬಿದಕ್ಕೆ ಜೊತೆಲಿ ಇದಕ್ಕೆ ಮಾಡಿ ಹಾಕಿದ್ದು ಚೂರಿ. ಶೀಶ್ ಕಳಿ ಪಳಕ್ಪಾವ್ ಅಡ್ಡಡ್ಡ ಕೆಡ್ಸ್ಕೊಳ್ಳಲ್ಲ ನಾನು ಹಿಡಿಯೋಕೆ ಸ್ಲೇಟು. ಎಷ್ಟೋ ಜನ ಹೊಟ್ಟೆ ಊರಿಗೆ ಮಾಡೋದೆ ಏಟು. ಒಣಗ್ ಶಿಶ್ ತಿಂದೋಟು ದೌಲತ್ತು ಪೇಶಿ. ಡ್ರ್ಯಾಗರ್ ನುಕ್ಸ್ನಾಕ ಬರುದಿಲ್ಲ ಪೇಶಿ. ಸತ್ತಿಲ್ದೆ ನಿನ್ ಬಾಡಿ ಕಳಿಸ್ತೀನಿ ಕಾಶಿ. ಯಾವತ್ತು ಉಳಿಸ್ಬೇಡ ಹೊಟ್ಟೆ. ಅವ್ರ ಮಾತು ಕೇಳಿಲ್ಲ ಜೈಲೂಟ ತಟ್ಟೆ. ಸಿರ್ಕಿ ಸವಾಸು ನೀ ಶೇಕ್ ಮಾಡಕ್ ಕೊಟ್ಟೆ. ಶೇಕ್ನಾಗ ಉಣ್ಲೈಫು ದೊಡ್ಡ ಮೊಟ್ಟೆ ಒಂದೇ ಅರ್ಥ ಆಗಿತ್ತು ಅಂದ್ರೆ ಹೇಳಕ್ಕೆ. ಬ್ಯಾಡ್ ಬಾಯ್ಸ್ ನ ನೋಡಿದಿರಾ, ಬ್ಯಾಡ್ ಗರ್ಲ್ಸ್ ನೋಡ್ತೀರಾ. ಬನ್ರಿ ಬಾವ 100% IPL ಅಲ್ಲಿ ನೆಕ್ಸ್ಟ್ ಲೆವೆಲ್ ಬಾವ ಗೆಲ್ಸಾದ್ಮೇಲೆ ಇಲ್ಲೂ ಬಾವ ಗೆಲ್ಸವ್ರೆ. ಅಂದರೆ ಬಾವ ಇದರಲ್ಲಿ ದುನಿಯಾ ವಿಜಯ್ ಅವರು ನಮ್ಮನ್ನು ಗೆಲ್ಸಿರೋದು. ಏಕೆ ಅಂತಂದರೆ ಸಖತ್ತಾಗೆ ಕೊಟ್ಟಿದ್ದಾರೆ 100%. ಒಂಥರ ಕ್ರಿಯೇಟರ್ ಯಾವಾಗಲೂ ಇಂಪಾರ್ಟೆಂಟು ಒಂದು ಮೂವಿಗೆ. ಆ ಕ್ರಿಯೇಟರು 100% ಇದರಲ್ಲಿ ಸಲಗ
ಭೀಮಾ ಅಂತ ದೊಡ್ಡ ಇಟ್ಕೊಟ್ಟಾದ್ಮೇಲೆ ಅವರ ನೆಕ್ಸ್ಟ್ ಮೂವ್ ತೊಗೊಂಡಿದ್ದು ವಿನಯ್ ರಾಜ್ಕುಮಾರಿಗೆ ಡೈರೆಕ್ಟ್ ಮಾಡ್ತೀನಿ ಅಂದಿದ್ದು ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ಅವರಿಗೆ ಅಂದ್ಕೊಂಡಿರೋ ರೇಂಜಿಗೆ ಫಿಲಮ್ ಸಕ್ಸಸ್ ಸಿಕ್ಕಿಲ್ಲ ಇದುವರೆಗೂ. ಇದರಿಂದ ನೆಕ್ಸ್ಟ್ ಲೆವೆಲ್ಗೆ ಸಕ್ಸಸ್ ಸಿಗಲಿ. ಆಮೇಲೆ ಇದರಲ್ಲಿ ಆ ಕರ್ಲಿ ಏರ್ಸು ಮತ್ತು ಲುಕ್ಕು ಎಲ್ಲ ಸಕ್ಕದಾಗಿ ಕಾಣಿಸ್ತಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಆ ಸಾಂಗ್ ಆಡಿರೋರಿಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಕೊಟ್ಟಿರೋರ್ಗು ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಹೋಗಲೇಬೇಕು. ಮತ್ತು ದುನಿಯಾ ವಿಜಯರವರು ನೆಕ್ಸ್ಟ್ ಲೆವೆಲ್ ಪಕ್ಕದಲ್ಲಿ ಕುತ್ಕೊಂಡು ಟೈಮ್ ತೊಗೊಂಡು ಬರ್ಸಿರ್ತಾರೆ, ಅವರಿಗೂ ಕ್ರೆಡಿಟ್ ಹೋಗಲೇಬೇಕು. ಮತ್ತು ಸಕ್ಕದಾಗಿ ಕಾಣಿಸ್ತಿದ್ದಾರೆ. ಕ್ರೇಜಿ ಲೆವೆಲು. ವಿನಯ್ ರಾಜ್ಕುಮಾರ್ ಅವರು ಪೀಕ್ ಲೆವೆಲ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫಿಲಮ್ ಆದಮೇಲೆ. ಭಾವ ನೆಕ್ಸ್ಟ್ ಲೆವೆಲ್ ಸಕ್ಕದಾಗಿದೆ. ಮ್ಯಾಂಗೋ ಪಚ್ಚೋ ಸಾಂಗ್ ರಿಯಾಕ್ಷನ್ ಬೇಕಾ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ಅಂತ ಹೇಳ್ತಾ